ಈ ವಿಡಿಯೋದಲ್ಲಿ ನಾವು ಪುರಾವರ್ತಿತ ಕ್ರಿಯೆ ಅಂದ್ರೆ ರಿಫ್ಲೆಕ್ಸ್ ಆಕ್ಷನ್ ನ ಬಗ್ಗೆ ಒಂಚೂರು ಡೀಟೇಲ್ ಆಗಿ ನೋಡೋಣ. ಈ ಪುರಾವರ್ತಿತ ಕ್ರಿಯೆ ಅನ್ನೋದು ಪ್ರಚೋದನೆಗೆ ಅನೈಚ್ಛಿಕ ಪ್ರತಿಕ್ರಿಯೆಯನ್ನು ನೀಡುವ ಕ್ರಿಯೆ ಆಗಿರುತ್ತೆ. ಸೊ ಒಂದೆರಡು ಉದಾಹರಣೆ ಮೂಲಕ ನೋಡೋಣವಾ? ಮೊದಲನೇ ಉದಾಹರಣೆ ನೋಡಿ ಮಕ್ಳ, ಇಲ್ಲಿ ನನ್ನ ಕೈನ ಏನ್ ಮಾಡ್ತಿದ್ದೀನಿ, ಬೆಂಕಿಯ ಜ್ವಾಲದ ಕಡೆ ತಗೊಂಡು ಹೋಗ್ತಿದ್ದೀನಿ. ಏನಾಯ್ತು ಇಲ್ಲಿ? ನನ್ನ ಕೈ ಅನ್ನೋದು ಬೆಂಕಿಯ ಜ್ವಾಲೆಗೆ ತಾಕ್ತು, ಹೌದು ತಾನೆ? ಇಲ್ಲಿ ಜ್ವಾಲೆಗೆ ನನ್ನ ಕೈ ತಾಕ್ತು ಅಂದ್ರೆ ಇಲ್ಲಿ ಶಾಖದ ಉತ್ಪತ್ತಿ ಅಂದ್ರೆ ಬೆಂಕಿ ಜ್ವಾಲೆಯ ಉತ್ಪತ್ತಿ ಅನ್ನೋದಾಗಿದೆ. ಇದು ಬಂದು ನಮ್ಮ ಪ್ರಚೋದನೆ ಆಗ್ತಿದೆ. ಮತ್ ಇದರ ಪರಿಣಾಮವಾಗಿ ಏನಾಯ್ತು, ನನ್ನ ಕೈ ದೂರ ಸರಿತು. ಈ ಕೈ ದೂರ ಸರಿತಲ್ವಾ, ಇದು ಬಂದು ನನ್ನ ಪ್ರತಿಕ್ರಿಯೆ. ಇಲ್ಲಿ ಮುಖ್ಯವಾಗಿ ನನ್ನ ಕೈಯನ್ನ ನಾನು ಹಿಂದೆ ಸರಿಸೋದ್ರ ಬಗ್ಗೆ ಯೋಚನೆನೆ ಮಾಡಿಲ್ಲ, ಆದ್ರೂ ಇಲ್ಲಿ ಕೈ ಅನ್ನೋದನ್ನ ಹಿಂದೆ ತಗೊಂಡೆ. ಈ ಪ್ರತಿಕ್ರಿಯೆ ಅನ್ನೋದು ಸ್ವಯಂ ಪ್ರೇರಿತ ಪ್ರತಿಕ್ರಿಯೆ ಆಗಿತ್ತು. ಅಂದ್ರೆ ನಾನು ಯೋಚನೆ ಮಾಡ್ದಿರಾನೆ ಆಟೋಮ್ಯಾಟಿಕಲಿ ಇದು ವರ್ಕ್ ಆಗ್ತಿದೆ. ಇದನ್ನೇ ನಾವು ಪುರಾವರ್ತಿತ ಕ್ರಿಯೆ ಅಥವಾ ರಿಫ್ಲೆಕ್ಸ್ ಆಕ್ಷನ್ ಅಂತ ಹೇಳಿ ಕರಿತೀವಿ. ಇದೇ ತರ ಮತ್ತೊಂದು ಉದಾಹರಣೆ ನೋಡಿ. ಈಗ ನಮ್ಮ ಕಣ್ಣ ಬಳಿ ಬೆಳಕನ್ನ ತಗೊಂಡು ಹೋಗೋಣ. ಈಗ ಲೈಟ್ ಅನ್ನ ತಗೊಂಡು ಹೋದಾಗ ಏನಾಗ್ತಿದೆ, ಈ ಪ್ಯೂಪಿಲ್ ನೋಡಿ, ಈ ಪ್ಯೂಪಿಲ್ ನ ಕ್ಲೀನ್ ಆಗಿ ಗಮನಿಸಿ, ಇದು ಚಿಕ್ಕದಾಗ್ತಿದೆ. ಈ ಉದಾಹರಣೆ ನೋಡಿ, ಈ ಉದಾಹರಣೆಯಲ್ಲಿ ಪ್ರಚೋದನೆ ಬಂದು ಬೆಳಕು. ಈ ಬೆಳಕನ್ನ ನಾವು ಕಣ್ಣತ್ರ ತಗೊಂಡು ಹೋದಾಗ ಪ್ರತಿಕ್ರಿಯೆಯಾಗಿ ಈ ಪ್ಯೂಪಿಲ್ಲು ಸಣ್ಣ ಆಗ್ತಿದೆ. ಇವೆಲ್ಲಾನು ಏನು? ಇವೆಲ್ಲಾನು ಪುರಾವರ್ತಿತ ಕ್ರಿಯೆ ಆಗುತ್ತೆ. ಇದೆಲ್ಲ ಸಡನ್ ಆಗಿ ಅದಷ್ಟಕ್ಕದೇ ಆಗಲ್ಲ. ಇದೆಲ್ಲ ಸಡನ್ ಆಗಿ ಅದಷ್ಟಕ್ಕದೇ ಹೆಂಗ್ ನಡೆಯುತ್ತೆ ಅಂತ ನಾವೀಗ ನೋಡೋಣ. ಈಗ ಬೆಂಕಿಯ ಜ್ವಾಲೆ ಬಳಿ ನನ್ನ ಕೈಯನ್ನ ತಗೊಂಡು ಹೋದೆ. ತಗೊಂಡು ಹೋದಾಗ ಏನಾಯ್ತು, ನನ್ನ ಕೈ ಅನ್ನೋದು ಬಿಸಿ ಆಯ್ತು. ಈ ಬಿಸಿ ಆಗಕ್ಕೆ ಏನ್ ಕಾರಣ ಅಂತ ಹೇಳಿದ್ರೆ, ಕೈನ ಬಳಿ ಇರುವ ಕೆಲವು ನರಕೋಶಗಳು. ಈ ಪ್ರತ್ಯೇಕ ನರಕೋಶವನ್ನ ನಾವು ಜ್ಞಾನವಾಹಿ ನರಕೋಶ ಅಂದ್ರೆ ಸೆನ್ಸರಿ ನ್ಯೂರಾನ್ ಅಂತ ಹೇಳಿ ಕರಿತೀವಿ. ಈ ನರಕೋಶ ತುಂಬಾ ಉದ್ದ ಇರುವಂತಹ ನರಕೋಶ ಆಗಿರುತ್ತೆ. ಇದು ನಮ್ಮ ಬೆರಳಿನ ತುದಿಯಿಂದ ಶುರುವಾಗಿ ನಮ್ಮ ಬೆನ್ನುರಿಯ ತನಕ ಇರುವ ಉದ್ದವಾದ ನರಕೋಶ. ಇದು ಬಂದು ನಮ್ಮ ಬೆನ್ನುರಿ ಅಲ್ವಾ? ನಮ್ಮ ನರಕೋಶ ಅನ್ನೋದು ನಮ್ಮ ದೇಹದಲ್ಲಿನ ಅತ್ಯಂತ ಉದ್ದವಾದ ಕೋಶಗಳಲ್ಲಿ ಒಂದಾಗಿರುತ್ತೆ. ಈ ಜ್ಞಾನವಾಹಿ ನರಕೋಶ ಏನ್ ಮಾಡುತ್ತೆ ಅಂತ ಹೇಳಿದ್ರೆ, ಇಲ್ಲಿ ಬೆಂಕಿ ತಾಕ್ತದಲ್ಲ, ಈ ತಾಕ್ತಿದೆ ಅನ್ನೋದನ್ನ ಗ್ರಹಿಸಿ ಪಟ್ ಅಂತ ಇದು ಬೆನ್ನುರಿಗೆ ಸಿಗ್ನಲ್ ಸೆಂಡ್ ಮಾಡುತ್ತೆ. ಆಮೇಲೆ ಈ ಸಿಗ್ನಲ್ ಅನ್ನೋದು ಬೆನ್ನುರಿಯಿಂದ ಏನಾಗುತ್ತೆ, ಮೆದುಳಿಗೆ ಹೋಗುತ್ತೆ. ಸಿಗ್ನಲ್ ಅನ್ನೋದು ಬೆನ್ನುರಿ ಮೆದುಳಿಗೆ ಸೆಂಡ್ ಮಾಡುತ್ತೆ. ನಿಮಗೆ ಗೊತ್ತಿರೋ ಹಂಗೆ ಎಲ್ಲ ಸಿಗ್ನಲ್ಗಳು ಮೆದುಳಿಗೆ ಖಂಡಿತ ಹೋಗ್ಬೇಕಲ್ವಾ? ಆದ್ರೆ ಇಲ್ಲಿನ ಸೌಂದರ್ಯ ಏನಂತ ಹೇಳಿದ್ರೆ, ಈ ಸೆನ್ಸರಿ ನ್ಯೂರಾನ್ಗಳು ಮೆದುಳು ಪ್ರೊಸೆಸ್ ಆಗೋ ತನಕ ವೆಯ್ಟೇ ಮಾಡಲ್ಲ. ಅದ್ರ ಬದಲು ಈ ಸಿಗ್ನಲ್, ಈ ಸಂಕೇತನ ಏನ್ ಮಾಡುತ್ತೆ, ಮತ್ತೊಂದು ನರಕೋಶಕ್ಕೆ ಸೆಂಡ್ ಮಾಡುತ್ತೆ. ಇದನ್ನ ಸಂಬಂಧ ಕಲ್ಪಿಸುವ ನರಕೋಶ ಅಂದ್ರೆ ರಿಲೇ ನ್ಯೂರಾನ್ ಅಂತ ಹೇಳಿ ಕರಿತೀವಿ. ಇದು ಬಂದಂತಹ ಸಿಗ್ನಲ್ ಏನ್ ಮಾಡುತ್ತೆ, ಇಮಿಡಿಯೇಟು ಪಟ್ ಅಂತ ಇನ್ನೊಂದು ನ್ಯೂರಾನ್ಗೆ ಸೆಂಡ್ ಮಾಡುತ್ತೆ. ಅದನ್ನ ನಾವು ಮೋಟಾರ್ ನ್ಯೂರಾನ್, ಕ್ರಿಯಾವಾಹಿ ನರಕೋಶ ಅಂತ ಹೇಳಿ ಕರಿತೀವಿ. ಈ ಕ್ರಿಯಾವಾಹಿ ನರಕೋಶಕ್ಕೆ ಹೋದಂತಹ ಸಿಗ್ನಲ್ ಏನಿದೆಯೋ ತಕ್ಷಣ ನಮ್ಮ ಮಸಲ್ಗೆ ಹೋಗುತ್ತೆ, ಅಂದ್ರೆ ನಮ್ಮ ಸ್ನಾಯುಗಳಿಗೆ ಹೋಗಿ ಇಮಿಡಿಯೇಟ್ ಆಗಿ ಈ ಸ್ನಾಯುಗಳು ಕೈನ ದೂರ ಸರ್ಸಂತೆ ಮಾಡುತ್ತೆ. ಇದರಿಂದನೇ ಆಟೋಮೆಟಿಕಲ್ ಆಗಿ ಕೈ ಅನ್ನೋದು ಹಿಂದೆ ಹೋಗುತ್ತೆ. ಇಲ್ಲಿ ಸಿಗ್ನಲ್ ಏನಾಯ್ತು, ನಮ್ಮ ಮೆದುಳಿಗೆ ಹೋಗಿ ಪ್ರೊಸೆಸ್ ಆಗಿ ಯಾಕೆ ಹಿಂಗಾಗ್ತಿದೆ ಅಂತ ಅರ್ಥ ಮಾಡಿಕೊಂಡು ಆಮೇಲೆ ಕೈಯನ್ನ ಹಿಂದೆ ತೆಗೆಯೋಡು ಹಂಗೆ ಮಾಡ್ತು. ಎಷ್ಟು ಇಮ್ಮಿಡಿಯೇಟ್ ಆಗಿ ಆಯ್ತಲ್ವಾ? ಈ ಪ್ರತಿಕ್ರಿಯೆ ಅನ್ನೋದು ಕ್ರಿಯಾವಾಹಿ ನರಕೋಶದಿಂದ ಸಿಕ್ತು. ಸೊ ಈ ಜ್ಞಾನವಾಹಿ ನರಕೋಶ, ಈ ಸಂಬಂಧ ಕಲ್ಪಿಸುವ ನರಕೋಶ, ಈ ಕ್ರಿಯಾವಾಹಿ ನರಕೋಶ ಏನಿದೆಯೋ, ಈ ಪೂರ್ತಿ ಒಂದು ಸೈಕಲ್ ಅನ್ನ ನಾವು ರಿಫ್ಲೆಕ್ಸ್ ಆರ್ಕ್ ಅಂತ ಹೇಳಿ ಕರಿತೀವಿ. ಪುರಾವರ್ತಿತ ಚಾಪ ಅಂತ ಹೇಳಿ ಕರಿತೀವಿ. ಈ ರಿಫ್ಲೆಕ್ಸ್ ಆರ್ಕ್ ಅನ್ನೋದು ತುಂಬಾ ತುಂಬಾ ಅದ್ಭುತವಾಗಿದೆ, ಹೌದಲ್ವಾ? ಇದೇನಾದ್ರೂ ಇಲ್ಲ ಅಂದ್ರೆ ನಮಗೆ ಏನೇ ಆದ್ರೂ ನಾವು ಪ್ರತಿಕ್ರಿಯೆ ಅನ್ನೋದೇ ಕೊಡ್ತಿರ್ಲಿಲ್ಲ. ಇವು ಸುಂದರವಾಗಿ ಬದುಕುಳಿಯುವ ಒಂದು ಕಾರ್ಯವಿಧಾನವಾಗಿದೆ. ಇದಿಷ್ಟು ಅರ್ಥ ಆಯ್ತಲ್ವಾ? ಮತ್ತೆ ಮತ್ತೆ ಈ ವಿಡಿಯೋ ನೋಡಿ ಅರ್ಥ ಮಾಡ್ಕೊಂಡು ಆಮೇಲೆ ನೆಕ್ಸ್ಟ್ ವಿಡಿಯೋಗೆ ಹೋಗ್ಬೇಕು.